ರೌಂಡ್ ಟೂನಲ್ಲಿ 4 ಸಬ್ಜೆಕ್ಟ್ ಇರುತ್ತೆ. ಸೊ ಫಸ್ಟ್ ಕ್ವೆಶನ್ ಇನ್ ಮಲ್ಟಿಪಲ್ ಚಾಯ್ಸ್. ವಿಚ್ ಈಸ್ ದ ಫಸ್ಟ್ ಇನ್ಸ್ಕ್ರಿಪ್ಷನ್? ಇನ್ಸ್ಕ್ರಿಪ್ಷನ್. ಬಿ ಐಹೊಳೆ ಇನ್ಸ್ಕ್ರಿಪ್ಷನ್. ಸಿ ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಅಮಂಗ್ ದೀಸ್ C. Almedi inscription. Yes, very good. The answer was going to get any choices here, okay? 10 point. So each of them, Ashoka's inscriptions are mostly in Brahmi language. The language. Yes, very good. The answer was Prakrit language. Next of the past. Shall I will repeat the question. So, what are you studying? Was history, okay? Next, one word answer. ಐಹೊಳೆ. Yes, ಐಹೊಳೆ very good. ಐಹೊಳೆ inscription. Which empire civilization? I'll repeat the question. Which empire civilization came to light through archaeology? Harappan civilization. ಇಷ್ಟು ಈಸಿ ಇದೆ ಅಲ್ವಾ? ಸೊ ಓಕೆ, ಗುಡ್. ಲ್ಯಾಂಗ್ವೇಜ್ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ ಅಂತ ಹೇಳಿದ್ರೆ, ಜೀವಿಕಂದು ಕನ್ನಡ, ಇಂಗ್ಲೀಷ್, ಹಿಂದಿ, ಸೌಜನ್ಯಂದು ಮಾಡಿರ್ತಾರೆ. ಓಕೆ, 3 ಕ್ವೆಶನ್ನಿಗೂ ರೈಟ್ ಆನ್ಸರ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಫಸ್ಟು ಇಬ್ಬರಿಗೂ ಇಂಗ್ಲೀಷ್ ಕೇಳ್ತೀನಿ. ಸೇ ದ ಪೋಯಿಮ್. ಫಸ್ಟ್ ಪ್ಯಾರಾಗ್ರಾಫ್. ರಿಸೈಡ್ ದ ಫಸ್ಟ್ ಪ್ಯಾರಾಗ್ರಾಫ್. Means ಹೇಳು ಅಂತ. beauty is seen in the corn growing and people working or dancing for their harvest. Yes, good. ಎರಡು ಕಡೆ. ಇನ್ನೊಂದು ಬೇರೆ ಪದ. 2 ಭಾಗ. 2 ಭಾಗ. ಕವಲು ದಾರಿ ಇಲ್ಲೆಲ್ಲ ಕಡೆ ನೋಡಿರ್ತೀಯ ಅಲ್ವಾ? ಸಿಕ್ತಾ? ಓ, ಅಧಿಕ. ಬಂಗಾರದ ಬೆಲೆ ಅಧಿಕವಾಗಿದೆ. ಏರಿಕೆ ಆಗಿದೆ ಅಂತಾನೂ ಹೇಳ್ತಾರೆ, ಅಧಿಕವಾಗಿದೆ ಅಂತಾನೂ ಹೇಳ್ತಾರೆ. ಉತ್ಕಟ. ಇಲ್ಲಿಗೆ ಕನ್ನಡದಲ್ಲಿ ಎಷ್ಟಾಯಿತು? 2010. ಓಕೆ, ಈ ರೌಂಡಲ್ಲಿ ಸಂಸ್ಕೃತ, ಹಿಂದಿ. ಶಬ್ದಾರ್ಥ ಮೊದಲನೇ ಪದ. ಇನ್ನೊಂದು ಕೇಳ. ಮಾನ್, ಮರ್ಯಾದ. ಇದೆ. ಇಷ್ಟ. ಇನ್ನೊಂದು ಕೇಳ್ತೀನಿ, ಅವಳಾದ್ಮೇಲೆ. ಸೊ ಈಚ್ ಆಫ್ ದೆಮ್ ವಿಲ್ ಗೆಟ್. ರೌಂಡ್ ಟೂನಲ್ಲಿ 4 ಸಬ್ಜೆಕ್ಟ್ ಇರುತ್ತೆ. ಆಲ್ ದ 3 ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ದ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್. ಸೊ ಲ್ಯಾಂಗ್ವೇಜಸಲ್ಲಿ ಈಚ್ ಆಫ್ ದೆಮ್ ದೇ ವಿಲ್ ಗೆಟ್ 2 ಕ್ವೆಶನ್ಸ್. ಸೋಷಿಯಲಲ್ಲಿ 3 ಕ್ವೆಶನ್ಸ್ ಈಚ್. ಓಕೆ, ಸೊ ಒಂದೊಂದು ಕ್ವೆಶನಿಗೆ 10 ಪಾಯಿಂಟ್ಸ್. ನೀವು ಲೆಕ್ಕ ಇಟ್ಕೊಂತ ಹೋಗ್ಬೇಕು ಎಷ್ಟು ಕ್ವೆಶನ್ ನೀವು ಆನ್ಸರ್ ಹೇಳಿದ್ರಿ. ಓಕೆ, ಟೋಟಲ್ ಸ್ಕೋರ್ ಎಷ್ಟಾಯಿತು ಅಂತ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸೋಷಿಯಲ್. ಫಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೇಳ್ತೀನಿ. ಓಕೆ, ಇಬ್ಬರಿಗೂ ಒನ್ ಆಫ್ಟರ್ ದಿ ಅದರ್. ಫಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಆರ್ಕಿಯಾಲಜಿಕಲ್ ಸೋರ್ಸ್ ಅಮಾಂಗ್ ದ ಫಾಲೋಯಿಂಗ್? Option A coins, B inscription, D monuments, C monuments, D all of these. D all of this. Yes, very good. The answer was all of them are archaeological sources. So first question in multiple choice. Which is the first inscription available in Kannada language? Option A Allahabad inscription, B ಐಹೊಳೆ inscription, C ಹಲ್ಮಿಡಿ inscription, D Hathigupta inscription. Which is the right answer among these? C Almedi inscription. Yes, very good. The answer was Halmidi inscription. So next, fill in the blanks. You're not going to get any choices here, okay? 10 point. So each of them will get 10 points in this particular questions. Ashoka's inscriptions are mostly in Brahmi Kharosthi script dash. Dash language. The language. Yes, very good. The answer was Prakrit language. Next, sources helps us to understand dash of the past. I will repeat the question. Sources help us to understand dash of the past.
What are you studying about now? Which History. Yes, the answer was history. Okay. Next, one word answer questions. Name the famous inscription of Pulakeshi II. I'll repeat the question. Name the famous inscription of Pulakeshi II. ಚಾಯ್ಸ್ ಮಲ್ಟಿಪಲ್ ಚಾಯ್ಸಲ್ಲಿ ಇದು ಆಪ್ಷನ್ ಬಂದಿದೆ. One eternity later. ಐಹೊಳೆ. ಐಹೊಳೆ. Very good. ಐಹೊಳೆ inscription. Which empire civilization came to light through archaeological sources? I'll repeat the question. Which empire civilization came to light through archaeological sources? ಹರಪ್ಪನ್. ಹರಪ್ಪನ್ civilization. ಎಷ್ಟು ಈಸಿ ಇದೆ ಅಲ್ವಾ? ಸೊ ಓಕೆ, ಗುಡ್. ಒಟ್ಟು ಗ್ರಾಸ್ ಮಾಡಿದೆಯಲ್ಲಪ್ಪ ಇರ್ಬೋದು ಅಂತ. ಓಕೆ, ಸೊ ಇಲ್ಲಿಗೆ ಸೋಷಿಯಲ್ ಸಬ್ಜೆಕ್ಟ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಇಬ್ಬರದ್ದು ಲ್ಯಾಂಗ್ವೇಜ್ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ ಅಂತ ಹೇಳಿದ್ರೆ, ಜೀವಿಕಂದು ಕನ್ನಡ ಇಂಗ್ಲೀಷ್ ಹಿಂದಿ, ಸೌಜನ್ಯಂದು ಕನ್ನಡ ಇಂಗ್ಲೀಷ್ ಸ್ಯಾನ್ಸ್ಕ್ರಿಟ್. ಸೊ ಹಂಗಾಗಿ ಅವ್ರಿಗೆ ಯಾವುದು ಬರುತ್ತೋ ಆ ಲ್ಯಾಂಗ್ವೇಜ್ ಹಾಗೆ ಕೇಳ್ತಾ ಹೋಗೋದು. ಸೊ ಫಸ್ಟು ಇಲ್ಲಿಗೆ ಈಗ ಸೋಷಿಯಲ್ಲಿಗೆ ಇಬ್ಬರಿಗೂ 30 ಪಾಯಿಂಟ್ಸ್ನ ಸ್ಕೋರ್ ಮಾಡಿರ್ತಾರೆ. ಓಕೆ, 3 ಕ್ವೆಶನಿಗೂ ರೈಟ್ ಆನ್ಸರ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಫಸ್ಟು ಇಬ್ಬರಿಗೂ ಇಂಗ್ಲೀಷ್ ಕೇಳ್ತೀನಿ. ನಿಂಗೆ ಪೋಯಮ್ ಇತ್ತಲ್ವಾ? ಹಾಂ, ಸೇ ದ ಪೋಯಮ್. ಫುಲ್ ಫಸ್ಟ್ ಪ್ಯಾರಾಗ್ರಾಫ್. You say the poem and recite the first paragraph. means ಹೇಳು ಅಂತ. beauty is seen in the sunlight, the trees, the bird, corn growing and people working or dancing for their harvest. Yes, good. Who wrote this poem? You remember the name? ಬರ್ದಿರೋರ ಹೆಸರು ನೆನಪಿದೆಯಾ? But ಸ್ಪೆಲ್ಲಿಂಗ್ ನೆನಪಿದೆ ಸ್ವಲ್ಪ. ಪ್ರೊನೌನ್ಸಿಯೇಷನ್ ಇಟ್ಸ್ ಓಕೆ, ಫೈನ್. ನೆಕ್ಸ್ಟ್ ಟೈಮ್ ಏನಾರು ಈ ಕ್ವೆಶನ್ ಬಂದಾಗ ನೀನು ಹೇಳಲೇಬೇಕು. ಈ ಹೇ ಶೋರ್. He is sure. Who came to Tenali Rama's house one day? The stranger. The stranger came to Tenali Rama's house one day. Very good. That was the right answer. Next. So can you list out the things where beauty can seen during the day? You have recited the poem, right? So compare those and identify such things that is related to beauty. Beauty is seen in the sunlight, Okay. the trees, Okay. the birds, corn growing and people working or dancing for their harvest. How did Tenali Rama express his wish to die? What? In the old age. Is it right? Or you want to refine your answer? So this is one word answer, right? You have to frame the full sentence. Ma'am, question. I'll repeat the question. How did Tenali Rama express his wish to die? The Tenali Rama. Ma'am, what is wish? Wish. He wished to. He Tenali wished Rama to wished. die in old age. Okay, that was the right answer. So in this English version, they will get 20 points each. Okay. So the next language, Kannada, for both of you. Okay. ಸೊ ಸೇಮ್ ಇಂಗ್ಲೀಷಲ್ಲಿ ಹೆಂಗೆ ಕೇಳಿದ್ನೋ ಇದರಲ್ಲೂ ಹಾಗೆ ಇದನ್ನು ಕೇಳ್ತೀನಿ. ಯಾವುದೋ ಕವಿ ಕೃತಿ ಇದೆಯಲ್ಲ, ಕೃತಿಕಾರರ ಪರಿಚಯ, ಅದರಲ್ಲಿ ನೋಡೋಣ ನೀನು ಎಷ್ಟು ನೆನ್ಪಿಟ್ಕೊಂಡಿದೀಯಾ ಅಂತ. ಒಂದು ಕ್ವೆಶನ್ಗೆ ಒಂದೇ ಒಂದು ಕ್ವೆಶನ್, ಇಬ್ಬರಿಗೂ ಅಷ್ಟೇ. ಕವಿನೋ ಲೇಖಕರು ಯಾರು ಬರ್ತಾರೋ ಅವರಿಗೆ ರಿಲೇಟೆಡ್ ಆಗಿರೋ ಒಂದು ಕ್ವೆಶನ್. ಅದಾದಮೇಲೆ ಪದಗಳ ಅರ್ಥ ಇರುತ್ತೆ. ಪದಗಳ ಅರ್ಥದಲ್ಲಿ
ಕನ್ನಡ ಅಲ್ವಾ, 3 ಪದಗಳ ಅರ್ಥ ಕೇಳ್ತೀನಿ. 3 ಆನ್ಸರ್ಸ್ ಕೊಡ್ಬೇಕು. ಫುಲ್ 3ಕ್ಕೂ ಆನ್ಸರ್ ಕೊಡ್ಬೇಕು. ಓಕೆ, ಯಾಕಂತಂದ್ರೆ ಸುಮಾರಿದೆ, ಆಮೇಲೆ ಈಸಿನೂ ಇದೆ. ಓಕೆ, ಹಾ, ಒಂದೇ ಅರ್ಥ ಕೊಟ್ರು ಸಾಕು, ಬಟ್ 3ಕ್ಕೂ ಆನ್ಸರ್ ಕೊಟ್ರೆ ನಿಮ್ಗೆ ಪೂರ್ತಿ 10 ಪಾಯಿಂಟ್ ಸಿಗುತ್ತೆ. ಓಕೆ, ಸೊ ಫಸ್ಟು ಜೀವಿಕಾ, ಅಬೌಟ್ ದ ಕೃತಿಕಾರರ ಪರಿಚಯ. ಎಷ್ಟು ನೆನ್ಪಿಟ್ಕೊಂಡಿದ್ಯಾ ನೋಡ್ತೀನಿ. ಸೊ ಈ ಪ್ರಸ್ತುತ ಗದ್ಯ ಭಾಗವನ್ನ ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ? ತುಂಬಾ ಈಸಿ ಇದೆ ಇದು. ಮಗ್ಗದ ಸಾಹೇಬ ಪಾಠವನ್ನು ಸಮಗ್ರ ಕಥೆಗಳಿಂದ ಆರಿಸಲಾಗಿದೆ. ಎಸ್, ಗುಡ್. ಸೊ ಈ ಥರ ಬರಬೇಕು ಆನ್ಸರ್ಸ್. ಓಕೆ, ಸೊ ನೆಕ್ಸ್ಟ್. ಸೊ ಮೊದಲನೇ ಪಾಠ ಯಾವುದು? ಅದರ ಕೃತಿಕಾರ ಯಾರು ಹೇಳು ಸೌಜನ್ಯ? ಮೊದಲನೆಯ ಪಾಠ ಬುದ್ಧನ ಸಲಹೆ. ಅದರ ಕೃತಿಕಾರಳು ನಿರುಪಮ. ಡಾಕ್ಟರ್ ನಿರುಪಮ. ಇವ್ರದ್ದು ಯಾವ್ದಾರು 2 ಕೃತಿಗಳು ಹೇಳ್ತೀಯಾ? ಯಾವ್ದಾದ್ರು 2. ಅಮೃತ ಕಳಸ. ಅಮೃತ ಕಳಸ. ವೇದಾಂತ್. ಭಾರತದ ನಾರಿ ನಡೆದು ಬಂದ ದಾರಿ. ಭಾರತದ ನಾರಿ ನಡೆದು ಬಂದ ದಾರಿ. ಭಾರತೀಯ ನಾರಿ ನಡೆದು ಬಂದ ದಾರಿ. ಎಸ್, ಗುಡ್. ದಟ್ ವಾಸ್ ದ ಎನಿ 2 ಆಫ್ ದ ಬುಕ್ಸ್ ಫ್ರಮ್ ಹರ್ ರೈಟಿಂಗ್ಸ್. ಸೊ ನೆಕ್ಸ್ಟ್ ಪದಗಳ ಅರ್ಥ. ಜೀವಿಕಾ ನೀವು. ಸೊ ಫಸ್ಟ್ ಪದಗಳ ಅರ್ಥದಲ್ಲಿ ಮೊದಲನೇದು ಗೌಪ್ಯ. ಗುಟ್ಟು, ರಹಸ್ಯ. ಗುಟ್ಟು. ನೆಕ್ಸ್ಟ್ ಪ್ರಶಂಸೆ. ಪ್ರಶಂಸೆ, ಹೊಗಳಿಕೆ. ಓಕೆ, ಗುಡ್. ನೆಕ್ಸ್ಟ್ ಒನ್ ವಿಲಾಯಿತಿ. ವಿಲಾಯತಿ, ಹೊರದೇಶ. ಅನ್ಯ ದೇಶ ಅಥವಾ ವಿದೇಶ ಅಂತ ಹೇಳ್ಬೋದು. ಆಯ್ತಲ್ಲಿ 3. ನೆಕ್ಸ್ಟ್ ಸೌಜನ್ಯ. ಅಮೂಲ್ಯ. ಈಗ ಹೇಳು, ಅಮೂಲ್ಯ ಅಂತಂದ್ರೆ ಬೆಲೆ ಕಟ್ಟಲಾಗದ. ಗೊತ್ತಾಯ್ತಾ? ನೆಕ್ಸ್ಟ್ ಒನ್ ಕವಲು. ಇದು ತುಂಬಾ ಈಸಿಯಾಗಿ ಹೇಳ್ಬೋದು. ಎರಡು ಕಡೆ. ಬೇರೆ ಬೇರೆ ಪದ ಬರುತ್ತೆ. 2 ಅಲ್ಲ, 2. ಇನ್ನೊಂದು ಬೇರೆ ಪದ. 2 ಭಾಗ. 2 ಭಾಗ. ಕವಲು ದಾರಿ ಇಲ್ಲೆಲ್ಲ ಕಡೆ ನೋಡಿರ್ತೀಯ ಅಲ್ವಾ? ಉತ್ಕಟ. ಸಿಕ್ತಾ? ಓಕೆ, ಇಟ್ಸ್ ಓಕೆ. ಸೊ ಅಧಿಕ. ಬಂಗಾರದ ಬೆಲೆ ಅಧಿಕವಾಗಿದೆ. ಅಧಿಕ ಬೆಲೆ ಏರಿಕೆ ಆಗಿದೆ ಅಂತಾನೂ ಹೇಳ್ತಾರೆ, ಅಧಿಕವಾಗಿದೆ ಅಂತಾನೂ ಹೇಳ್ತಾರೆ. ಉತ್ಕಟ ಅಂತ ಹೇಳಿದ್ರೆ ಅಧಿಕ. ಇಲ್ಲಿಗೆ ಕನ್ನಡದಲ್ಲಿ ಎಷ್ಟಾಯಿತು? 20, 10. ಓಕೆ, ನೆಕ್ಸ್ಟು ಲಾಸ್ಟ್ ಸಬ್ಜೆಕ್ಟು ಈ ರೌಂಡಲ್ಲಿ ಸಂಸ್ಕೃತ, ಹಿಂದಿ. ಶಬ್ದಾರ್ಥ ಮೊದಲನೇ ಪದ ಮತಿ. ಬುದ್ಧಿ. ಇನ್ನೊಂದು ಕೇಳ. ಮಾನ್. ಮರ್ಯಾದ. ಇದೆ ನೋಡು. ಓಕೆ, ನೆಕ್ಸ್ಟ್. ಇಷ್ಟನಾ? ಇನ್ನೊಂದು ಕೇಳ್ತೀನಿ, ಅವಳಾದ್ಮೇಲೆ. ಸಂಸ್ಕೃತ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದಾವೆ ಸೌಜನ್ಯ? ಸಂಸ್ಕೃತ ಪ್ರಥಮ ಪಾಠ ವರ್ಣ. ಅದೇ
ಬೇಸಿಕ್ಸಿಂದಾನೇ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಕೇಳ್ತಾ ಇದ್ವಿ. 50 ನಿಂಗೆ ಎಣ್ಸಕ್ಕೆ ಟೈಮ್ ಇದೆ. 48 48 ಇದೆ. ಉಯ್ಯಪ್ಪ ದೇವ್ರೆ, ನಾನು ಚೂಸ್ ಮಾಡಕ್ಕೆ ಕೊಟ್ಟರು ನಿನಗೆ ಒಂದು ನಂಬರ್ ಚೂಸ್ ಮಾಡಕ್ಕೆ ಯಾಕೆ ಅಷ್ಟು ಕನ್ಫ್ಯೂಷನ್ ಯಾಕೆ? ಮ್ಯಾಮ್ ನಾನು ಇದು ಕನ್ನಡ ನಾನು ಅಂದ್ಕೊಂಡೆ, ನಾನು ಹಿಂಗೆ ನೆನ್ಪಿಟ್ಕೊಂಡಿದ್ದೆ ಒಂದು ಕಮ್ಮಿ ಆಯಿತು ಅಂತ. ಅದಕ್ಕೆ ನೀವು ಹೇಳಿದ್ರಲ್ಲ 40, ನಾನು 46 ಅಂದ್ಕೊಂಡಿದ್ದೆ. 48 ಇದೆ. हाँ बीते बातों इसका क्या मतलब है? बीते बातों ನಾನು ಕಲ್ತಿದ್ದೀನಿ. ಬೀತಿ ಬಾತು ಕೋ ಬಿಸಿರಾಯೆ. ಬೀತಿ ಬಾತು ಅಂತ ಅಂದ್ರೆ ಇದು ಕನ್ನಡದಲ್ಲಿ ಹೇಳೋಣ, ಅದ್ರ ಅರ್ಥ ಏನು ಅಂತ. ಮ್ಯಾಮ್ ಬೀತಿ ಬಾತೆ ನಮ್ಮ ಬಾಯಿಗೆ ಬರ್ತಿಲ್ಲ. ಹೋಗ್ಲಿ ಆನ್ಸರ್ ನೆನ್ಪು ಮಾಡ್ಕೊಂಡು ಹೇಳು. पुरानी बातों को बिसराना चाहिए. ಓಕೆ, ಗುಡ್. ಸ್ಕೋರ್ಸು ಸೋಷಿಯಲಲ್ಲಿ ಜೀವಿಕಾ 30, ಕನ್ನಡ 20, ಇಂಗ್ಲೀಷ್ 20, ಹಿಂದಿ 20, 60, 30, 90 ಆಗಿದೆ. ಸೌಜನ್ಯಂದು ಸೋಷಿಯಲ್ 30, ಕನ್ನಡ 20, ಇಂಗ್ಲೀಷ್ 20, ಆಮೇಲೆ ಸಂಸ್ಕೃತದಲ್ಲಿ 20, ಅಲ್ಲಿ ಒಂದು ಯಾವುದೋ ಕನ್ನಡದಲ್ಲಿ ಒಂದು 10, ಕನ್ನಡ 10, ಇಂಗ್ಲೀಷ್ 20, ಸಂಸ್ಕೃತ್ 20, ಅಂದರೆ 80, 90.